ಇವತ್ತಿನ ರೆಸಿಪಿ ಸಂಜೆ ಸ್ನ್ಯಾಕ್ಸ್ ಟೈಮ್. ಮಕ್ಕಳು ತುಂಬ ಇಷ್ಟಪಡುವಂಥ ಒಂದು ಸ್ನ್ಯಾಕ್ಸ್ ಅಂದರೆ ಇದು ಒಂದು ಸುಕ್ಕ, ಪಾನಿಪುರಿ ಏನಾದರೂ ಅನ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇದು ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ, ಗುಡ್ ಫಾರ್ ಹೆಲ್ತ್ ಅಲ್ವಾ, ಔಟ್ಸೈಡ್ಗಿಂತ ತಿನ್ನೋದು. ಇದು ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅದನ್ನು ಹೇಳ್ತಾಯಿದ್ದೀನಿ. ಫಸ್ಟು ಒಂದು 1/4 kg ಆಲೂಗಡ್ಡೆನ 2 ವಿಷಲ್ ಹಾಕಿ ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದಿದ್ದೀವಿ. ಅದನ್ನು ನೋಡಿ, ಹೀಗೆ ನಿಧಾನಕ್ಕೆ ಅದನ್ನು ಸ್ಪೂನ್ನಿಂದ ಹಾಗೆ ಸ್ನ್ಯಾಶ್ ಮಾಡ್ತಾ ಹೋಗಬೇಕು. ಅದು ಒಂದು ಸ್ವಲ್ಪನೂ ಗಂಟಿರಬಾರ್ದು, ನೀಟಾಗಿ ಅದು ಸ್ನ್ಯಾಶ್ ಆಗಬೇಕು. ಆ ರೀತಿ ಮಾಡಬೇಕು. ನೋಡಿ, ಇವಾಗ ನಿಧಾನ ಮಾಡಬೇಕು. ಅದು ನಾನು ಮಾಡ್ತಾಯಿಲ್ಲ, ನನ್ನ ಮಗಳು ಅವ್ರದ್ದು ಒಂದು ಸ್ವಲ್ಪ ಮತ್ತು ನಂದೊಂದು ಸ್ವಲ್ಪ, ನಂದು ಪಾನಿ ಅಷ್ಟೇ, ಅವ್ರದ್ದು ಮಿಕ್ಕಿದೆಲ್ಲ ಅವ್ರದ್ದು ಮಾಡೋದು. ಇದು ಸ್ವೀಟ್ ಮೀಟ ಅಂತ ಒಂದು 100 ಗ್ರಾಮ್ ನಾನು ಹುಣಸೆಹಣ್ಣು ತೊಗೊಂಡಿದ್ದೆ. ಅದಕ್ಕೆ ಅದರದ್ದು ಮೇಲ್ಗಡೆದೆಲ್ಲ ಇದೆಲ್ಲ ತೆಗೆದು ಬರೀ ರಸ ಅಷ್ಟೇ ಬೇಯಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣಿನಷ್ಟು ದಪ್ಪ ಬೆಲ್ಲ ಹಾಕಿದ್ದೀನಿ ನಾನು. ಅದು ತುಂಬ ಬೆಂದು ಗಟ್ಟಿ ಆಗಬೇಕು. ಸ್ವೀಟ್ ಮೀಟ ಗೊತ್ತಿರುತ್ತಲ್ವ, ಆ ರೀತಿ ಅದು ಇದು ಈ ಥರ ಮಾಡಬೇಕು. ನೀಟಾಗಿ ಬೇಯಬೇಕು, ಅದು ಗಟ್ಟಿ ಆಗುತ್ತೆ, ಇನ್ನೂ ಬೇಯಬೇಕು. ಒಂದು 10 ನಿಮಿಷ 1/4 ಗಂಟೆ ಇದು ಸ್ವಲ್ಪ ಕುದಿಬೇಕು. ಅದು ಫುಲ್ ಗಟ್ಟಿ ಆಗುತ್ತೆ, ಆ ರೀತಿ ಆಗಬೇಕು. ಅದು ಆಗ್ತಾ ಇರಲಿ, ಸಿಮ್ ಮಾಡಿ ನಾವು ಅದನ್ನು ಹೀಗೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಹೊತ್ತು ಬಿಟ್ಟು, ಇಲ್ಲಾಂದರೆ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಇದು ನೋಡಿ, ಸಿಮ್ ಮಾಡಿ ಬಿಟ್ಬಿಡಿ, ಅದ್ರ ಪಾಡಿಗೆ ಅದು ಗಟ್ಟಿ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೀವಿ ನೋಡಿ, ಈಗ ಆಲೂಗೆಡ್ಡೆನ ಪಟೋಟನ ತುಂಬ ನೀಟಾಗಿ ಸ್ನ್ಯಾಶ್ ಮಾಡಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಮತ್ತು ನೆಕ್ಸ್ಟ್ ನಾವು ಅದಕ್ಕೆ ಒಂದು 1/4 ಸ್ಪೂನ್ ನಾನು ಉಪ್ಪು ಹಾಕಿದ್ವಿ. ಬಟ್ ನಾವು ಬೇಯಿಸ್ಬೇಕಾದ್ರೆ ಆಲೂಗೆಡ್ಡೆಗೆ ಹಾಕಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು. ಇದು ಪಾನಿ ಮಸಾಲ, ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಬೇಕು, ಚೆನ್ನಾಗಿರುತ್ತೆ ಅದು. ನೋಡಿ, ಎವರೆಸ್ಟ್ ಪಾನಿ ಮಸಾಲ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀವಿ ನೋಡಿ. ಈ ಸ್ಪೂನಲ್ಲಿ ಒಂದು 1/4 ಸ್ಪೂನ್ ಹಾಕಿದ್ದೀವಿ. ನೆಕ್ಸ್ಟು ಚಾಟ್ ಮಸಾಲ, ಇದನ್ನು ಅಷ್ಟೇ ನೋಡಿ, ಒಂದು 1/4 ಸ್ಪೂನ್ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಈ ಈರುಳ್ಳಿ ಇರುತ್ತಲ್ಲ, ಅದನ್ನು ಚಿಕ್ಕದಾಗಿ ಚಾಪ್ ಮಾಡಿರಬೇಕು. ಎಷ್ಟು ಸಾಧ್ಯನೋ ಅಷ್ಟು ಚಾಪರ್ ಸಹಾಯದಿಂದಲಾದರೂ ನೀವು ಮಾಡ್ಬೋದು. ಚಾಪರಲ್ಲಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಜೀರಾ ಪೌಡ್ರ್ ಹಾಕ್ತಾಯಿದ್ದೀವಿ ನೋಡಿ, ಒಂದು 1/4 ಸ್ಪೂನ್ ಜೀರಾ ಪೌಡರ್. ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ, ಈ ರೀತಿ. ಆಯಿತಾ? ಈ ಪ್ರೋಸೆಸ್ ಆಯಿತು, ಒಂದು ಸೈಡಿಗೆ ಎತ್ತಿಟ್ಬಿಡಿ. ನೆಕ್ಸ್ಟ್ ಪಾನಿಗೆ ನೋಡಿ, ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ, ಮತ್ತು ಒಂದು ಇಡೀ ಕೊತ್ತಂಬರಿ ತೊಗೊಂಡಿದ್ದೀನಿ, ಒಂದು ಇಡೀ ಪುದೀನ ತೊಗೊಂಡಿದ್ದೀನಿ. ನೆಕ್ಸ್ಟು ನಾಟಿ ಬೆಳ್ಳುಳ್ಳಿ ಬರುತ್ತಲ್ಲ, ಅದು ಒಂದು 3 ಗೆಡ್ಡೆನೋ ಅದನ್ನು ಬಿಡಿಸಿಟ್ಟಿದ್ದೀನಿ, ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು. ಇಷ್ಟನ್ನು ಹಾಕಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು 2 ಮಾಡಿ ಹಾಕಿ, ಏಕೆಂದರೆ ಅದು ನುಣ್ಣಗಾಗಬೇಕಲ್ಲ, ಹಾಗೆ. ಕೊತ್ತಂಬರಿ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ನೆಕ್ಸ್ಟ್ ಪುದೀನ, ನೆಕ್ಸ್ಟು ನಿಂಬೆಹಣ್ಣನ್ನ ರುಬ್ಬಿಕಾದರೆ ಏನಕ್ಕೆ ಹಾಕ್ತೀವಿ ಅಂದರೆ ಗ್ರೀನ್ ಕಲರ್ ಆಗೇ ಇರುತ್ತೆ. ಆ್ಯಕ್ಚುಲಿ ಅದು ಕಲರ್ ಶೇಡ್ ಆಗಲ್ಲ. ಹಾಗೆ ಆಗಿದರೆ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ. ನಿಂಬೆಹಣ್ಣ ಅದನ್ನು ರಸನ ಹಾಕ್ಬಿಟ್ಟು ರುಬ್ಬಿದರೆ ಶೇಡ್ ಆಗಲ್ಲ ಪಾನಿದು, ಹಾಗೆ ಅದೇ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿ ನೀವು ನೋಡಿ. ರುಬ್ಬಿದ್ದೀನಿ. ಅದನ್ನೇನು ಮಾಡಬೇಕು ಗೊತ್ತಾ, ಒಂದು ಬೌಲ್ ಇರುತ್ತಲ್ಲ, ಅದಕ್ಕೆ ಅದನ್ನು ಹಾಕಿಬಿಡಿ. ಅದನ್ನು ನೋಡಿ, ಈಗ ಹಾಕಿದ್ದೀನಿ. ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ನೀವು ಸೇರಿಸ್ಕೋಬೋದು. ನಾನು ಹಾಕ್ತಾಯಿದ್ದೀನಿ ನೋಡಿ. ಫಸ್ಟು ಈ ಥರ ನೀರು ಹಾಕಿ ಮಿಕ್ಸ್ ಮಾಡಿ ಇದು ಮಾಡಿ ನೋಡಿ, ನಿಮಗೆ ಎಷ್ಟು ಬೇಕಷ್ಟು ಪಾನಿ ನೋಡಿ. ಇಷ್ಟು ಸಾಕಾಗಿತ್ತು ನಮಗೆ. ನೆಕ್ಸ್ಟ್ ಅದನ್ನು ಸೋಸಬೇಕು. ಏಕೆಂದರೆ ಪುದೀನ ಮತ್ತು ಕೊತ್ತಂಬರಿದು, ಹಸಿರು ಮೆಣಸಿನ್ಕಾಯಿಂದೆಲ್ಲ ಸ್ವಲ್ಪ ಏನಂತಾರೆ ಮೇಲ್ಗಡೆದೆಲ್ಲ ಇದು ಬರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ಸೋಸ್ಬಿಟ್ಟು. ಬಟ್ ನೀವು ಹಾಗೆ ಕುಡಿತೀವಿ ಅಂದರೆ ಹಾಗೇನೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್. ಬಟ್ ನಮ್ಮ ಮನೇಲಿ ಮಕ್ಕಳುಗಳು ಕುಡಿಯಲ್ವಲ್ಲ, ಪಾನಿ
ಕುಡಿಯಲ್ಲ. ಪಾನಿನ ತುಂಬ ಯೂಸ್ ಮಾಡ್ತಾರೆ ನನ್ನ ಮಕ್ಕಳು ಈ ರೀತಿ ಮಾಡಿದರೆ. ಹಾಗಾಗಿ ಅವರಿಗೋಸ್ಕರ ನಾನು ಈ ಥರ ಮಾಡಲೇಬೇಕು. ನೋಡಿ, ನೀರು ಹಾಕಿ ನೀಟಾಗಿ ಸೋಸ್ಬಿಟ್ಟು ಅದನ್ನು ಮೇಲ್ಗಡೆಯಿಂದ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ಬಿಡಿ. ರಸ ಅಷ್ಟೇ ಇರಲಿ. ಆ ಪಾನಿ ಇದೆಯಲ್ಲ, ಆ ಪಾನಿಗೆ ನೆಕ್ಸ್ಟು ನೋಡಿ ಪಾನಿ ಮಸಾಲ 1 ಸ್ಪೂನ್, ನೆಕ್ಸ್ಟ್ ನೋಡಿ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ, 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ. ನೋಡಿ, ಅದು ಪಾನಿ ಮಸಾಲ ಜಾಸ್ತಿ ಇರಲಿ, ಚಾಟ್ ಮಸಾಲನೂ ಜಾಸ್ತಿ ಇರಲಿ. ಗರಂ ಮಸಾಲ ಇದೆಯಲ್ಲ, ಅದು 1/4 ಸ್ಪೂನ್ಗಿಂತ ಕಡಿಮೆ ಇರಲಿ. ಗರಂ ಮಸಾಲ 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇರಲಿ, ಅಷ್ಟು ಹಾಕಿ. ಅದನ್ನು ಹಾಕಿ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿ. ಅದನ್ನು ನೋಡಿ ಎಷ್ಟು ಗ್ರೀನ್ ಕಲರ್ ಇದೆ ಅಂತ. ಅದು ಆ್ಯಕ್ಚುಲಿ ನಿಮಗೇನಾದರೂ ಇವಾಗೇನಾದರೂ ಬೇಕು ಅಂದರೆ ಉಪ್ಪು, ಪಾನಿ ಮಸಾಲ, ಚಾಟ್ ಮಸಾಲ ಏನಾದರೂ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ಇವಾಗ ಮಾಡ್ಕೋಬೋದು. ಅದನ್ನು ನಿಮ್ಮ ರುಚಿಗೆ, ನಿಮಗೆ ಟೇಸ್ಟಿಗೆ ತಕ್ಕಂತೆ ನೀವು ಅದನ್ನು ಹೆಚ್ಚಿಸ್ತಾ ಹೋಗ್ಬೋದು. ನಿಮಗೆ ಯಾವ್ದು ಬೇಕು ಅದನ್ನು ಹಾಕೊಳ್ತಾ ಹೋಗಿ. ನೋಡಿ, ಒಂದು ಇಡಿನ ನಾನು ಚಾಪರ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಮತ್ತು ಕೊತ್ತಂಬರಿನೂ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದಕ್ಕೂ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ನೋಡಿ, ನೆಕ್ಸ್ಟ್ ನೋಡಿ ಸ್ವೀಟ್ ಮಿಠ ನೋಡಿ ಇಷ್ಟು ಗಟ್ಟಿಯಾಗಿರುತ್ತೆ. ಫುಲ್ಲು ನೋಡಿ, ಆ ಸ್ಪೂನಲ್ಲಿ ಕರೆಕ್ಟಾಗಿ 1 ಸ್ಪೂನ್ ಫುಲ್ ಹಾಕಿದ್ದೀನಿ ನಾನು. ಅದು ನೀಟಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲೇ ಗೊತ್ತಾಗುತ್ತೆ ನೋಡಿ, ಇಷ್ಟು ಸಾಕು ಕನ್ಸಿಸ್ಟೆನ್ಸಿ. ನಮಗೆ ಸಾಕು ಇಷ್ಟು. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಆನಿಯನ್ನ ಕಟ್ ಮಾಡಿರೋದನ್ನು ಹಾಕಿ. ನೆಕ್ಸ್ಟು ಇದು ಪಾನಿದು ಮಾಡೋದು ಇಷ್ಟೇ. ನೆಕ್ಸ್ಟು ನಾವು ಪೂರಿ ಮಾಡಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ವಿ, ಬಿಸಿ ಆದಮೇಲೆ ಎಣ್ಣೆ ಈ ಥರ ಪೂರಿನ ಹಾಕಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಇರಲಿ ಉರಿ. ಇಲ್ಲ ಅಂದರೆ ಅದು ಒಂದು ಕಡೆ ಬೇಗ ಕಪ್ಪು ಬ್ರೌನ್ ಕಲರ್ ಬಂದುಬಿಡುತ್ತೆ. ಹಾಗಾಗಿ ನಿಧಾನ ಇರಲಿ ಉರಿ. ಹೀಗೆ ಮಾಡ್ತಾ ಹೋಗಬೇಕು. ನೋಡಿ, ಒಂದೊಂದು ಸಲ 10 ತೆಗಿಯೋಗಿ ಮಾಡಿ ಇದನ್ನು. ನೋಡಿ, ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಒಂದು ಸ್ನ್ಯಾಕ್ಸ್ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಮನೇಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದಲ್ವ. ಅವ್ರು ಎಷ್ಟು ಬೇಕಾದರೂ ತಿನ್ಬೋದು. ಹೆಲ್ತಿ ಫುಡ್ ಅಲ್ವ, ನಮಗೆ ಯಾವ ಭಯನೂ ಇರಲ್ಲ. ಈಗ ಎಕ್ಸಾಮ್ ಟೈಮು, ಸಮ್ಮರ್ ಟೈಮಲ್ಲೆಲ್ಲ ತುಂಬ ಹೆಲ್ತ್ ಬಗ್ಗೆನೂ ನೋಡಬೇಕಲ್ವ. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲೇ ಮಾಡಿಕೊಡೋದಕ್ಕೆ ನಾವು ರೆಡಿ ಇರಬೇಕು. ನೋಡಿ, ಇಷ್ಟು ಹೆಚ್ಚು ಕಡಿಮೆ ಇದನ್ನೇ ನಮ್ಮ ಇಬ್ಬರು ಮಕ್ಕಳನ್ನು ಇಷ್ಟನ್ನು ಖಾಲಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ತಿನ್ಬೇಕಾದ್ರೆ, ನಾನು ನಮ್ಮ ಮನೆಯವರು ತಿನ್ಬೇಕಾದ್ರೆ ಮತ್ತೆ ನಾವು ಮಾಡ್ಕೊಂಡಿದ್ದಾಯಿತು. ಪೂರಿನ ತುಂಬ ಇಷ್ಟಪಡ್ತಿದ್ದಾರೆ. ನೋಡಿ, ಪೂರಿಗೆ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಇದು ಮಾಡಿ ಬೇಯಿಸಿದ್ದಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿದೆ. ಅದೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಆನಿಯನ್ನು. ಇದಕ್ಕೆ ನೀವು ಬೇಕಾದರೆ ನಿಂಬೆಹಣ್ಣಾದರೂ ಹಾಕ್ಕೋಬೋದು, ಟೊಮೊಟೊ ಚಿಕ್ಕದಾಗಿ ಹೆಚ್ಚಿ ಟೊಮೊಟೊನಾದರೂ ಹಾಕ್ಕೋಬೋದು. ಇವ್ರಿಗೆ ಸ್ವಲ್ಪ ನಿಂಬೆಹಣ್ಣು ಇಷ್ಟ, ನಾವಾದರೆ ಟೊಮೊಟೊ ಹಾಕ್ಕೊಳ್ತೀವಿ. ಸ್ವಲ್ಪ ನನಗೆ ಹುಳಿಗಿಂತ ಟೊಮೊಟೊ ಹಾಕಿರೋದು ಇಷ್ಟ ಅಂತ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇದಕ್ಕೆ ಪಾನಿ ಹಾಕೋ ಅಂತ ನೆಸಿಟಿ ಇಲ್ಲ, ಬಟ್ ನಾನು ಹೇಳಿದೆ ಅದಕ್ಕೆ ಸ್ವಲ್ಪ ಪಾನಿ ಹಾಕೋ ಅಂತ. ಸುಕ್ಕಕ್ಕೆ ಯಾರೂ ಪಾನಿ ಹಾಕ್ಕೊಡಲ್ಲ. ನಾನೇ 1 ಸ್ಪೂನ್ ಹಾಕ್ಕೊಂಡು ನೋಡು ಟೇಸ್ಟ್ ಅಂತ. ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದು ನಮ್ಮ ಮನೇಲಿ ಅಂದರೆ ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ. ಔಟ್ಸೈಡ್ ತಿನ್ನೋದು ಬನ್ನಿ ಅಂದರೆ ತಿನ್ನಲ್ಲ. ಯಾಕೆಂದರೆ ಅವರಿಗೆ ಮನೇಲಾದರೆ ಹೊಟ್ಟೆ ತುಂಬ ತಿನ್ಬೋದು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಭೇಟಿ.